ಹಲೋ ಫ್ರೆಂಡ್ಸ್, ನಾನಿವಾಗ ಹೇಳ್ತಿರೋದು ಎಲ್ ಜಿ ರೆಫ್ರಿಜರೇಟರ್ ಸಿಂಗಲ್ ಡೋರ್ ಬಗ್ಗೆ. ಇದು ಬಂದು ಲೀಟರ್ಸ್ ಕೆಪಾಸಿಟಿ ಬಂದು 190 ಲೀಟರ್ಸ್. ಇದು ನಾರ್ಮಲಾಗಿ ಒಂದು 5 ಮೆಂಬರ್ಸ್ ಒಂದು ಫ್ಯಾಮಿಲಿ ಯೂಸ್ ಮಾಡ್ಬೋದು. 5 ಸ್ಟಾರ್ ರೇಟಿಂಗ್ ಈ ಮಾಡಲ್ ನೀವು ನೋಡ್ತಿರೋದು. ಒಂದು ಮೆರೂನ್ ಕಲರು, ಒಂದು ಬ್ಲೂ ಕಲರು ವಿತ್ ಸ್ಟ್ಯಾಂಡ್ ಮಾಡಲ್. ಇದು ನೀವು ಮಾಡಲ್ ಸ್ಟಾರ್ ರೇಟಿಂಗ್ ಮೇಲೆ, ಲೀಟರ್ಸ್ ಕೆಪಾಸಿಟಿ ಮೇಲೆ, ಆಪ್ಷನ್ಸ್ ಮೇಲೆ ಪ್ರೈಸ್ ಚೇಂಜಸ್ ಆಗುತ್ತೆ. ಇದು ಇನ್ಸೈಡ್ ಒಳಗಡೆ ಇರೋದು. ಇದು ಒಳಗಡೆ ಇರೋದು ನಿಮಗೆ ಫಾಸ್ಟ್ ಫ್ರೀಸಿಂಗ್ ಝೋನ್ ಅಂತೇಳಿ ಬರುತ್ತೆ. ಅಂದರೆ ಬೇಗ ಐಸ್ ಕ್ಯೂಬ್ ಆಗುತ್ತೆ. ಏನಾದರೂ ಐಸ್ ಕ್ರೀಮ್ಸ್ ಅಂತ ಅಂದಿರೋದು ಅದ್ರ ಒಳಗಡೆ ಮೆಲ್ಟ್ ಆದಾಗ ಮೇಂಟೈನ್ ಮಾಡುತ್ತೆ. ಪ್ಲಸ್ ನಿಮ್ಗೆ ಏನಾದರೂ ವಾಟರ್ ಬಾಟಲ್ ಬೇಗ ಚಿಲ್ ಆಗ್ಬೇಕಂದ್ರೆ ಒಳಗಡೆ ಇಟ್ಕೋಬೋದು. ಇನ್ನೊಂದು ಮೇನ್ ಅಂದರೆ ಶಾರ್ಪ್ ಐಟಮ್ಸ್ ಯೂಸ್ ಮಾಡ್ಬೋದು. ನೈಫ್ ಆಗಲಿ, ಸ್ಪೂನ್ಸ್ ಆಗಲಿ, ಅದು ಫ್ರೀಸರ್ ಸೆಕ್ಷನ್ ಏನಾದರೂ ಡ್ಯಾಮೇಜ್ ಆದ್ರೂ ಟೋಟಲ್ ಎಲ್ಲ ಗ್ಯಾಸ್ ಲೀಕೇಜ್ ಆಗುತ್ತೆ, ಕೂಲಿಂಗ್ ಆಗೋದಿಲ್ಲ. ಅದು ಫ್ರೀಸರ್ ಸೆಕ್ಷನ್ ಅದೆಲ್ಲ. ನೀವು ಇದು ಕೂಲಿಂಗ್ ಟೆಂಪ್ರೇಚರು ಬಂದು ಲೋ, ಮೀಡಿಯಮ್, ಹೈ ಅಂತ ಬರುತ್ತೆ. 1 2 3 4 5 6ವರೆಗೆ ಇಟ್ಟಿದ್ದಾನೆ. ನಾರ್ಮಲಾಗಿ ಮೀಡಿಯಮ್ ಇಟ್ಕೊಂಡ್ರೂ ನಡೆಯುತ್ತೆ. ಜಾಸ್ತಿ ಇಟ್ಕೊಂಡ್ರೆ ಏನಾಗುತ್ತೆ ಅಂದ್ರೆ ಕೂಲಿಂಗ್ ಜಾಸ್ತಿ ಆಗಿ ವೆಜಿಟೇಬಲ್ಸ್ ಎಲ್ಲ ಬೇಗ ಕೆಟ್ಟಾಗುತ್ತೆ. ಅದಕ್ಕೆ ಆಲ್ಮೋಸ್ಟ್ ಲೋ ಅಂದರೆ ಮೀಡಿಯಮ್ ಇಟ್ಕೊಂಡು ಟೆಂಪ್ರೇಚರ್ ಮೇಂಟೈನ್ ಮಾಡ್ಬೋದು. ಇನ್ನೊಂದಲ್ಲಿ ಮಿಡಲ್ ಬ್ಲೂ ಬಟನ್ ಕಾಣಿಸ್ತಿಲ್ಲ, ಆ ಬಟನ್ಗಿನ ನೀವು ಪ್ರೆಸ್ ಮಾಡಿದ್ರಿಗಿನ ಆ ಫ್ರೀಸರ್ ಸೆಕ್ಷನಲ್ಲಿ ಏನಾದರೂ ಐಸ್ ಎಲ್ಲ ಫಾರ್ಮೇಷನ್ ಆಗಿದೆ ಆಟೋಮೆಟಿಕ್ ಆಫ್ ಆಗಿ ಡ್ರೈ ಆಗಿ ವಾಟರ್ ಎಲ್ಲ ಬ್ಯಾಕ್ ಸೈಡ್ ಹೋಗುತ್ತೆ. ಅದು ಆಟೋ ಡಿಫಾಸ್ಟ್ ಮಾಡ್ಬೋದು ನೀವು ನಾರ್ಮಲಿ. LED ಲೈಟ್ ಬಲ್ಬ್ ಕಾಣೋದು ನಿಮಗೆ. ಇದು ಫ್ರೀಸರ್ ಜೋನ್. ಇದು ಚಿಲ್ಲರ್ ಟ್ರೇ ಅಂತ ಬರುತ್ತೆ. ನಾರ್ಮಲ್ ಲಿಕ್ವಿಡ್ ಐಟಮ್ಸ್ ಎಲ್ಲ ಯೂಸ್ ಮಾಡ್ಬೋದು. ಹಾಲ್ ಪ್ಯಾಕೆಟ್ ಆಗಲಿ, ಐಸ್ ಕ್ರೀಮ್ಸ್, ಚಾಕ್ಲೇಟ್ಸ್ ಎಲ್ಲ ಇಟ್ಕೋಬೋದು. ಇದು ಅನ್ಬೇಕು ಸ್ಟಫಂಗ್ ಗ್ಲಾಸ್ ಬರುತ್ತೆ. ನಿಮ್ಗೆ ಅಡ್ಜಸ್ಟಬಲ್ ಮಾಡ್ಬೋದು, ಮೇಲೆ ಕೆಳಗಡೆ ಇಟ್ಕೋಬೋದು. ಇದು ಒಂದು ಐಸ್ ಕ್ಯೂಬ್ ಟ್ರೇ. ವಾಟ್ರ್ ಹಾಕಿ ನಾವು 1.5 ಅವರ್ ಬಿಟ್ಟರೆ ಫ್ರೀಸರ್ನಲ್ಲಿ ಇಟ್ಟು ಅದು ಐಸ್ ಕ್ಯೂಬ್ ಆಗುತ್ತೆ. ಐಸ್ ಕ್ಯೂಬ್ ನಾವು ಯೂಸ್ ಮಾಡ್ಕೋಬೋದು. ಐಸ್ ಕ್ಯೂಬ್ ಟ್ರೇ 2 ಬರುತ್ತೆ. ವೆಜಿಟೇಬಲ್ ಬಾಕ್ಸು. ವೆಜಿಟೇಬಲ್ಸ್ ನಾರ್ಮಲಾಗಿ 7 ಡೇಸ್ ಫ್ರೆಶ್ನೆಸ್ ಇರುತ್ತೆ. ಇದು ಆನಿಯನ್ ಡ್ರಾ. ಟೋಟಲ್ ಫ್ರಿಜ್ ಒಂದು 190 ಲೀಟ್ರ್ ಸ್ಟೋರೇಜ್ ಕೆಪಾಸಿಟಿ ಬರುತ್ತೆ ಅದರಲ್ಲಿ. ಸೈಡೆಲ್ಲ ನೀವು ನಾರ್ಮಲಾಗಿ ವಾಟರ್ ಬಾಟಲ್ಸ್, ಕೂಲ್ ಡ್ರಿಂಕ್ ಬಾಟಲ್ಸ್ ಎಲ್ಲ ಇಟ್ಕೋಬೋದು. ಇದು ವಾರಂಟಿ ಕಾರ್ಡು. ಒಂದು ಕೀ ಕೂಡ ಬರುತ್ತೆ ನಿಮಗೆ. ಚಿಕ್ಕ ಮಕ್ಕಳಿದ್ರು ಕೂಡ ಲಾಕ್ ಮಾಡ್ಕೋಬೋದು. ವಾರಂಟಿ ಟೋಟಲ್ ಫ್ರಿಜ್ಜಿಗೆ 1 ವರ್ಷ ವಾರಂಟಿ ಬರುತ್ತೆ. ಕಂಪ್ರೆಸರ್ ಏನಿದೆಲ್ಲ ಅದಕ್ಕೆ ಮಾತ್ರ 10 ವರ್ಷ ವಾರಂಟಿ ಕೊಡ್ತಾನೆ. ಇದು ಎಗ್ ಟ್ರೇ, ಎಗ್ ಇಟ್ಕೋಬೋದು. ಡೋರ್ ಸೆಕ್ಷನ್ ಇದು. ಮತ್ತು ಗ್ಯಾಸ್ ಕಿಟ್ಗಳು ಇದನ್ನ ತೆಗೆದು ಕ್ಲೀನ್ ಮಾಡಿಕೊಂಡು ಮತ್ತೆ ಹಾಕ್ಬೋದು ನಾವು. ಇದು ಈಸಿ ರಿಮೂವಲ್ ಕೊಟ್ಟಿದ್ದಾನೆ. ಇಲ್ಲಿ ಸ್ಮಾರ್ಟ್ ಇನ್ವರ್ಟರ್ ಕಂಪ್ರೆಸರ್ ಅಂತ ಹೇಳ್ಕೊಟ್ಟಿದ್ದಾನೆ. ಯಾಕಂದರೆ ಈಗ ಮೊದಲು ಕಂಪ್ರೆಸರ್ ಏನು ಬರ್ತಿತ್ತು, ನಾಯ್ಸ್ ಲೆವೆಲ್ ಜಾಸ್ತಿ ಇರ್ತಿತ್ತು, ಪವರ್ ಜಾಸ್ತಿ ತಗೊಳ್ತಾ ಇತ್ತು. ಬಟ್ ಇವಾಗ ಬರೋ ಕಂಪ್ರೆಸರ್ಸ್ ಎಲ್ಲ ಇನ್ವರ್ಟರ್ ಕಂಪ್ರೆಸರ್ ಇರೋದ್ರಿಂದ ಪವರ್ ತುಂಬ ಕಡಿಮೆ ತಗೊಳುತ್ತೆ, ಕಂಪ್ರೆಸರ್ ನಾಯ್ಸ್ ಲೆವೆಲ್ ತುಂಬ ಕಡಿಮೆ ಇರುತ್ತೆ. ಇದಕ್ಕೆ ಇವಾಗ ಸ್ಮಾರ್ಟ್ ಇನ್ವರ್ಟರ್ ಅಂತೇಳಿ ಬಂದಿದ್ದಾವೆ ಎಲ್ ಜಿಯಲ್ಲಿ. ವಾರಂಟಿ ವೈಸ್ ಕಂಪ್ರೆಸರ್ಗೆ 10 ಇಯರ್ಸ್ ವಾರಂಟಿ ಕೊಡ್ತಾನೆ. ಇನ್ನೊಂದು 5 ಸ್ಟಾರ್ ರೇಟಿಂಗ್ ಇರೋದ್ರಿಂದ ಪವರ್ ತುಂಬ ಕಡಿಮೆ ತಗೊಳುತ್ತೆ. ಇದು ಹೋಮ್ ಇನ್ವರ್ಟ್ರ್. ನಿಮ್ಮ ಮನೇಲಿ ಏನೋ ಇನ್ವರ್ಟರ್ ಇದ್ರೂ ಕೂಡ ಹೋಮ್ ಇನ್ವರ್ಟ್ರ್ ರನ್ ಮಾಡ್ಕೋಬೋದು. ಪ್ಲಸ್ ಸೋಲಾರ್ ಇದ್ದರೆ ಸೋಲಾರ್ ಕೂಡ ರನ್ ಆಗುತ್ತೆ. ಇದು ಪವರ್ ಕೂಡ ತುಂಬ ಕಡಿಮೆ ತಗೊಳುತ್ತೆ. ಇನ್ವರ್ಟರ್ ಕಂಪ್ರೆಸರ್, ಸ್ಮಾರ್ಟ್ ಇನ್ವರ್ಟರ್ ಕಂಪ್ರೆಸರ್ ಇಂಡಿಯಾಸ್ ನಂಬರ್ 1 ರೆಫ್ರಿಜರೇಟರ್ 2009ನಲ್ಲಿ ಇದು ಬೆಸ್ಟ್ ಅವಾರ್ಡ್ ತಗೊಂಡಿದೆ. ನಂಬರ್ 1 ಅವಾರ್ಡ್ ಅಂತೇಳಿ. ಪರ್ಫಾರ್ಮೆನ್ಸ್ ವೈಸು ಚೆನ್ನಾಗಿದೆ. 5 ಸ್ಟಾರ್ ರೇಟಿಂಗ್ ಇರೋದ್ರಿಂದ ಪವರ್ ತುಂಬ ಕಡಿಮೆ ತಗೊಳುತ್ತೆ. 1 ವರ್ಷಕ್ಕೆ 131 ಯೂನಿಟ್ಸ್ ತಗೊಳುತ್ತೆ. ಫಾಸ್ಟ್ ಐಸ್ ಕ್ಯೂಬ್ ಕೂಡ ಆಗುತ್ತೆ ನಿಮಗೆ. ವರ್ಕ್ಸ್ ವಿತೌಟ್ ಸ್ಟೆಪ್ಲೈಜರ್. ಅಂದರೆ ನಿಮ್ಮ ಮನೇಲಿ ಸ್ಟೆಪ್ಲೈಜರ್ ಇದ್ರೂ ಕೂಡ ವರ್ಕ್ ಆಗುತ್ತೆ. ಯಾಕಂದರೆ ಇದರಲ್ಲೂ 90 ವ್ಯಾಟ್ಸ್ ಟು 310 ವ್ಯಾಟ್ಸ್ವರೆಗೂ ಕಂಟ್ರೋಲ್ ಮಾಡುತ್ತೆ ಫೆಕ್ವೇಷನ್. ಅಂದರೆ ಲೋ ಟು ಹೈವರೆಗೂ 90 ಟು 310 ವ್ಯಾಟ್ಸ್ವರೆಗೂ ಫೆಕ್ವೇಷನ್ ಕಂಟ್ರೋಲ್ ಮಾಡುತ್ತೆ. ಫೆಕ್ವೇಷನ್ ಏನು ವೋಲ್ಟೇಜ್ ಫೆಕ್ವೇಷನ್ ಇರುತ್ತಲ್ಲ ಅದು ಕೂಡ ನಿಮಗೆ ಇನ್ಬಿಲ್ಟ್ ಕಾಯಿಲ್ ಕೊಟ್ಟಿದ್ದಾನೆ. ಸ್ಟೆಪ್ಲೈಜರ್ ತಗೊಳ್ಳೋ ಅವಶ್ಯಕತೆ ಏನಿಲ್ಲ ಅಂತ ಮೆನ್ಷನ್ ಮಾಡಿದ್ದಾನೆ. ಕೀ ಇದು ಬರುತ್ತೆ. ಇಲ್ಲಿ ಬಂದು ನಿಮಗೆ ಮೋರ್ಸ್ ಕೆಪಾಸಿಟಿ ಎಕ್ಸ್ಟ್ರಾ ಸ್ಪೇಸ್ ಅಂತ ಕೊಟ್ಟಿದ್ದಾನೆ. ಆನಿಯನ್ ಡ್ರಾ, ಉಳ್ಳಾಗಡ್ಡೆ, ಆಲೂಗಡ್ಡೆ ಏನು ಫ್ರಿಜ್ಜಲ್ಲಿ ಇಡೋದಿಲ್ಲ, ಅದರಲ್ಲಿ ಹಾಕಿ ಇಡ್ಬೋದು.
ಇದೇನು ನೋಡ್ತಿದ್ದೀರಲ್ಲ 2020 ಮಾಡಲ್ಸ್ ಇವು, ನ್ಯೂ ಮಾಡಲ್. ಸೈಡ್ ವ್ಯೂ. ಎಲ್ ಜಿಗೆ ಬ್ಯಾಕ್ ಸೈಡ್ ಕಂಪಲ್ಸರಿ ಕಾಯಿಲ್ ಇದ್ದೇ ಇರುತ್ತೆ, ಇದರಿಂದ ಏನು ಪ್ರಾಬ್ಲಮ್ ಏನಿಲ್ಲ. ನೀವು ಏನಾದರೂ ಕರೆಂಟ್ ಹೋಗಿರುವಾಗ ಬ್ಯಾಕ್ ಸೈಡ್ ವಾಟರ್ ಬರುತ್ತಲ್ಲ, ಅದೆಲ್ಲ ಆ ಟ್ರೇದಲ್ಲಿ ಹೋಗಿರುತ್ತೆ. ಬ್ಯಾಕ್ ವ್ಯೂ. ಇದರಲ್ಲಿ ಎಲ್ ಜಿಯಲ್ಲಿ ಮಾಡಲ್ಸ್ ಕಲರ್ಸ್ ಇದೆ. ಇದು ಪರ್ಪಲ್ ಕಲರ್, 3 ಸ್ಟಾರ್ ರೇಟಿಂಗ್. ಇದು ಸ್ಟೀಲ್ ಫಿನಿಶಿಂಗ್ ಬರುತ್ತೆ ನಿಮಗೆ. ಇದು 4 ಸ್ಟಾರ್ ರೇಟಿಂಗ್. ಫ್ರೆಂಡ್ಸ್, ಈ ವಿಡಿಯೋಗೆ ನಿಮಗೆ ಇಷ್ಟ ಆದರೆ ಪ್ಲೀಸ್ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಏನಾದ್ರು ಡೌಟ್ ಇದ್ದರೆ ಕಾಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.